ಗಂಗಾಪುರ ಎಂಬ ಸುಂದರವಾದ ಗ್ರಾಮದಲ್ಲಿ ರಾಘವಯ್ಯ ಕುಟುಂಬದವರು ಇದ್ದರು. ಆ ಕುಟುಂಬದಲ್ಲಿ ರಾಘವಯ್ಯನ ಹೆಂಡತಿ ಲಕ್ಷ್ಮಿ, ಮಗ ಸೀನು, ಅವನ ಹೆಂಡತಿ ಬಾನು ಇದ್ದರು. ಒಂದು ದಿನ ಸೀನು ಹತ್ತಿರ ಬಾನು ಹೀಗೆ ಹೇಳುತ್ತಾಳೆ. ರೀ, ನಾನು ನಿಮ್ಮ ಬಳಿ ಒಂದು ಹೇಳುತ್ತೇನೆ, ಆದರೆ ತಪ್ಪಾಗಿ ತಿಳಿದುಕೊಳ್ಳಬಾರದು. ಹಂಗೆ ಏನು ಹೇಳುತ್ತೀಯಾ? ಸರಿ ಹೇಳು ನೋಡೋಣ. ನಮಗೆ ಇರುವುದು ಚಿಕ್ಕ ಮಣಿ, ಬರ್ತಾ ಬರ್ತಾ ಖರ್ಚು ಜಾಸ್ತಿ ಆಗ್ತಾ ಇದೆ. ನಮಗೆ ಸಂಪಾದನೆಯೂ ಏನೂ ಇಲ್ಲ. ಅದಕ್ಕೆ ಏನು ಮಾಡೋಣ? ನಿಮ್ಮ ತಂದೆ ತಾಯಿಯನ್ನು ಆಶ್ರಮಕ್ಕೆ ಸೇರಿಸಿಬಿಡಿ. ಅವಾಗ ನಮಗೆ ಖರ್ಚು ಕಡಿಮೆ ಆಗುತ್ತೆ ಮತ್ತು ಅವರಿಗೆ ಸಮಯಾನು ಸಹ ಕಳೆದಂತೆ ಆಗುತ್ತೆ. ಯಾಕೆಂದರೆ ಆಶ್ರಮದಲ್ಲಿ ವಯಸ್ಸಾದವರು ತುಂಬಾ ಜನ ಇರುತ್ತಾರೆ ಅಲ್ಲವೇ? ಹೌದು, ನಾನು ಅದೇ ಯೋಚನೆ ಮಾಡುತ್ತಿದ್ದೇನೆ. ಆದರೆ ಅಪ್ಪ ಅಮ್ಮ ಏನು ತಿಳಿದುಕೊಳ್ಳುತ್ತಾರೋ ಗೊತ್ತಿಲ್ಲವೇ? ರೀ, ನೀವು ಹೋಗಿ ಹೇಳಿ, ಅವರು ಏನು ತಿಳಿದುಕೊಳ್ಳುವುದಿಲ್ಲ. ನಾವು ಆಗಾಗ ಬಂದು ನಿಮ್ಮನ್ನು ನೋಡಿಕೊಳ್ಳುತ್ತೇವೆ ಎಂದು ಹೇಳಿ. ನಮಗೆ ಸಮಯ ಸಿಕ್ಕಾಗೆಲ್ಲ ಹೋಗಿ ಅವರನ್ನು ನೋಡಿ ಬರೋಣ. ಸರಿ, ಪರವಾಗಿಲ್ಲ. ನಾನು ಹೋಗಿ ಈಗಲೇ ಅವರನ್ನು ಕೇಳುತ್ತೇನೆ. ಅಪ್ಪ, ಇಲ್ಲಿ ನಿಮಗೆ ಸಮಯನೇ ಕಳೆಯುವುದಿಲ್ಲ ಅಲ್ಲವೇ? ಯಾಕೋ ಸಮಯ ಕಳೆಯುವುದಿಲ್ಲ. ನನ್ನ ಮೊಮ್ಮಗಳ ಜೊತೆ ಆಟ ಆಡುತ್ತಿದ್ದರೆ ಸಮಯ ಕಳೆಯುವುದೇ ನಮಗೆ ಗೊತ್ತಾಗುವುದಿಲ್ಲ. ಸಮಯ ಬೇಗನೆ ಕಳೆಯುತ್ತದೆ. ಇಲ್ಲ, ಅವಳನ್ನು ಮುಂದಿನ ವರ್ಷಕ್ಕೆ ಶಾಲೆಗೆ ಸೇರಿಸುತ್ತೇವೆ. ಅವಳು ಬೆಳಗ್ಗೆ ಹೋದರೆ ಸಂಜೆನೆ ಬರುತ್ತಾಳೆ. ಆಗ ನಿಮಗೆ ಸಮಯ ಕಳೆಯುವುದಿಲ್ಲ ಅಲ್ಲವೇ? ಸರಿ ಕಣೋ, ಅದಕ್ಕೆ ಏನು ಮಾಡೋಣ? ಅದಕ್ಕೆ ಅಪ್ಪ, ನಾನು ನಿಮ್ಮತ್ರ ಒಂದು ಹೇಳುತ್ತೇನೆ, ಏನು ತಿಳಿದುಕೊಳ್ಳಬೇಡಿ, ಸರಿನಾ? ನನ್ನತ್ರ ಏನು ಹೇಳಬೇಕಂತ ಬಂದಿದ್ದೀಯ? ಸರಿ, ಪರವಾಗಿಲ್ಲ, ಹೇಳು. ನಿಮ್ಮನ್ನು ಅಮ್ಮನನ್ನು ಆಶ್ರಮಕ್ಕೆ ಸೇರಿಸಿ ಬಿಡೋಣ ಅಂತಿದ್ದೀನಿ. ನೀವು ಏನಂತೀರಾ? ಒಳ್ಳೆ ಯೋಚನೆ ಕಣೋ. ನಾನೇ ನಿನ್ನತ್ರ ಹೇಳ್ಬೇಕು ಅಂತಿದ್ದೆ. ನಿಜವಾಗ್ಲೂ ಅಪ್ಪ? ಹೌದು ಕಣೋ, ನಾನ್ ಯಾಕೆ ನಿನ್ನತ್ರ ಸುಳ್ಳು ಹೇಳ್ತೇನೆ, ಹೇಳು. ಸರಿ ಅಪ್ಪ, ಹಾಗಾದರೆ ನಾಳೆನೇ ಆಶ್ರಮಕ್ಕೆ ಸೇರಿಸುತ್ತೇನೆ. ನಿಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳಿ. ಹೀಗೆ ಹೇಳಿ ಸೀನು ಮನೆಯಿಂದ ಹೊರಗೆ ಹೋದಾಗ ಲಕ್ಷ್ಮೀ ರಾಘವಯ್ಯನ ಬಳಿ ಹೀಗೆ ಕೇಳಿದಳು. ನೀವು ಯಾಕೆ ಅವನತ್ರ ಹಂಗೆ ಹೇಳಿದ್ರಿ? ನಾವು ಯಾಕೆ ಆಶ್ರಮಕ್ಕೆ ಹೋಗಬೇಕು? ನಾವು ಏನು ಆಶ್ರಮದ ಬಗ್ಗೆ ಮಾತನಾಡಿಕೊಳ್ಳಲಿಲ್ಲವಲ್ಲ. ಹೌದು, ನಿಜಾನೇ. ಅವನಿಗೆ ನಮ್ಮನ್ನು ಆಶ್ರಮಕ್ಕೆ ಸೇರಿಸುವ ಯೋಚನೆ ಬಂದಿದೆ. ನಾವಿಬ್ಬರು ಆಶ್ರಮಕ್ಕೆ ಹೋಗುವುದಿಲ್ಲ ಅಂತ ಹೇಳಿದ್ರೆ ಅವನ ಮನಸ್ಸಿಗೆ ತುಂಬಾ ಕಷ್ಟವಾಗುತ್ತದೆ. ಏನು ಮಾಡುವುದು? ಅದಕ್ಕೆ ಹೀಗೆ ಹೇಳಿದೆ. ಹೌದು ರೀ, ಅವನು ಆಶ್ರಮಕ್ಕೆ ಸೇರಿಸುತ್ತೇನೆ ಅಂತ ಹೇಳಿದ್ಮೇಲೆ ನಮಗೆ ಇಲ್ಲಿ ಏನು ಕೆಲಸ? ಅವನ ಆಸೆ ಪಟ್ಟಂಗೆ ನಮ್ಮನ್ನು ಆಶ್ರಮಕ್ಕೆ ಸೇರಿಸಲಿ. ನಾವು ಆಶ್ರಮಕ್ಕೆ ಹೋಗಿ ಬಿಡೋಣ. ಮಾರನೇ ದಿನ ಬೆಳಿಗ್ಗೆ ಸೀನು ಅವರ ತಂದೆಯ ಬಳಿ, ಅಪ್ಪ ಅಮ್ಮ ಇಬ್ಬರೂ ರೆಡಿಯಾಗಿದ್ದೀರಾ? ಹೂ ಕಣೋ, ರೆಡಿಯಾಗಿದ್ದೇವೆ, ಬಾ ಹೋಗೋಣ. ಸೀನು ಮತ್ತು ಬಾನು ಇಬ್ಬರು ಸೇರಿ ರಾಘವಯ್ಯ ಮತ್ತು ಲಕ್ಷ್ಮಿಯನ್ನು ಕರೆದುಕೊಂಡು ಆಶ್ರಮಕ್ಕೆ ಹೋಗುತ್ತಾರೆ. ಸರಿ ಅಪ್ಪ, ನಾನು ಎಲ್ಲ ಮಾತಾಡಿದ್ದೀನಿ, ನೀವು ಒಳಗೆ ಹೋಗಿ. ಸರಿ ಕಣೋ, ನೀನು ಒಳಗೆ ಬಾರೋ. ನಾನು ಯಾಕಪ್ಪ ಸುಮ್ನೆ ಒಳಗೆ ಬರಲಿ? ನಾನು ಎಲ್ಲ ಅವರ ಬಳಿ ಮಾತನಾಡಿದ್ದೀನಿ, ನೀವು ಹೋಗಿ. ಸರಿ ಕಣೋ, ಹಾಗಾದರೆ ನಾವು ಒಳಗೆ ಹೋಗುತ್ತೇವೆ, ನೀವು ಮನೆಗೆ ಹೋಗಿ. ಸೀನು ಮತ್ತು ಬಾನು ಮನೆಗೆ ಹೋದರು.